ಹಲವು ದಶಕಗಳಿಂದ ಕಲಬುರಗಿಗೆ ರೈಲು ಪ್ರಾರಂಭ ಆಗಬೇಕಂತ ಬೇಡಿಕೆಗಿದ್ದು ಇವತ್ತು ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಒಂದು ಟ್ರೈನ್ ಕೇಳಿದರೆ 2 ಟ್ರೈನ್ ಕೇಂದ್ರ ಸರ್ಕಾರದಿಂದ ಬಂದಿದ್ದು. ಅದರ ಕುರಿತು ಸ್ವತಃ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಪ್ರತಿಕ್ರಿಯೆ ನೀಡ್ತಾರೆ. ಬನ್ನಿ ಮಾತಾಡ್ಸೋಣ. ಇವತ್ತು ನಾವು 2 ಟ್ರೈನ್ ಕೇಳಿದ್ವಿ. ವಂದೇ ಭಾರತ ಕೂಡ ಅನೇಕ ಬಾರಿ ಪಾರ್ಲಿಮೆಂಟಲ್ಲಿ 0 ಅವರ್ಸಲ್ಲಿ ಮತ್ತು ಬಜೆಟ್ ಡಿಮಾಂಡ್ ಮೇಲೆ ಅವಕಾಶಕ್ಕಾಗೆಲ್ಲ ನಾವು ವಂದೇ ಭಾರತ ಟ್ರೈನ್ ಕಲಬುರಗಿ ಆಗಲೇಬೇಕಂತ ಬೆನ್ನತ್ತಿದ್ವಿ. ಆಮೇಲೆ ಇನ್ನೊಂದು 2 ವಂದೇ ಭಾರತ ಶುರುವಾರವರೆಗೂ ಇನ್ನೊಂದು ಟ್ರೈನ್ ನಮಗೆ ಬೇಕೇ ಬೇಕಂದಾಗ ಇವತ್ತು 2 ಟ್ರೈನು ವಂದೇ ಭಾರತ. ಇದು ವಂದೇ ಭಾರತ ಏನಪ್ಪ ಇಟ್ಸ್ ಎ ಗೇಮ್ ಚೇಂಜರ್. ವಂದೇ ಭಾರತ ಇದೆ ಇವತ್ತು ನಮ್ಮ ಜನರಿಗೆ ಗುಲ್ಬರ್ಗದಿಂದ ಹೈಯೆಸ್ಟ್ ಜನರು ಇವತ್ತು ಬೆಂಗಳೂರಿಗೆ ಬೇರೆ ಬೇರೆ ಊರಿಗೆ ಹೋಗಲಿಕ್ಕೆ ಭಾಳ ಅನುಕೂಲ ಆಗಿದೆ. ಕಲಬುರಗಿಯಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಇವತ್ತು ಪಾರ್ಕ್ದಲ್ಲಿ ಹೋದಾಗ, ಗುಡಿದಲ್ಲಿ ಹೋದಾಗ, ಎಲ್ಲಿ ಹೋದಲ್ಲಿ ಒಂದೇ ಸುದ್ದಿ ನರೇಂದ್ರ ಮೋದಿಯವರು ವಂದೇ ಭಾರತ್ ಕೊಟ್ಟರು ನಮಗಂತೇಳಿ ಭಾಳ ಸಂತೋಷದ ಸಂಭ್ರಮ ಆಚರಿಸ್ತಾ ಇದ್ದಾರೆ. ಅದಕ್ಕೆ ನಾನು ಎಲ್ಲರಿಗೆ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ನಾಡ್ದು ಬೆಳಿಗ್ಗೆ ಮಂಗಳವಾರ ದಿವಸ ಬೆಳಿಗ್ಗೆ 8 ಗಂಟೆಗೆ ಅಹಮದಾಬಾದಿಂದ ನರೇಂದ್ರ ಮೋದಿಜಿಯವರು ಗ್ರೀನ್ ನಿಶಾನಿ ತೋರಿಸಿ ಇವು ಟ್ರೈನ್ ಬಿಡ್ತಾ ಇದ್ದಾರೆ. ತಾವೆಲ್ಲರೂ ರೈಲ್ವೆ ಸ್ಟೇಷನ್ಗೆ 8 ಗಂಟೆಗೆ 12ನೇ ತಾರೀಕು ಬೆಳಿಗ್ಗೆ ತಾವು ಬಂದು ಆ ಕಾರ್ಯಕ್ರಮ ನೋಡಬೇಕು. ವಂದೇ ಭಾರತ ಟ್ರೈನ್ ನಿಮ್ಮ ಕಣ್ಣಿಂದ ನೋಡಿ ಸಂತೋಷ ಪಡಿಬೇಕು ಅಂತೇಳಿ ನಿಮಗೆಲ್ಲರಿಗೂ ವಿನಂತಿ ಮಾಡ್ತೀನಿ. ವಿಪಕ್ಷದವ್ರು ಹೇಳ್ತಿದ್ರು ಸಂಸದ ಡಾಕ್ಟರ್ ಉಮೇಶ್ ಕಲಬುರಗಿಯಿಂದ ಒಂದು ಟ್ರೈನ್ ಓಡ್ಸೋಕೆ ಆಗ್ತಿಲ್ಲ ಅಂತ ವಿಪಕ್ಷದವ್ರು ಟೀಕೆ ಮಾಡ್ತಿದ್ರು ಇಷ್ಟು ದಿವಸ. ಅದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡ್ತಾರೆ? ನೋಡ್ರಿ, ನಾವು MP ಆಗಿ ಡೆಲ್ಲಿಗೆ ಹೋಗಿದ್ದು ಮೊದಲನೇ ದಿವಸನೇ ನಮಗೆ ಮೋದಿಜಿಯವ್ರು ಹೇಳ್ಯಾರ, ಯಾರು ಬೈಗೆ ಹತ್ತಬೇಡ್ರಿ, ನಿಮ್ಮ ಕೆಲಸ ನೀವು ಮಾಡಿರಿ, ನೀವು ಏನು ಕೆಲಸ ಮಾಡಿದ್ರಿ ಜನರಿಗೆ ಗೊತ್ತಾಗ್ತದೆ. ಇವತ್ತು ನಾನು ಯಾರು ಹೇಳ್ತಾರೋ ಅವ್ರಿಗೆ ನಾನು ಚಾಲೆಂಜ್ ಕೊಡ್ತೇನೆ. ನೀವು 75 ವರ್ಷದಾಗ ಏನೇನು ಕೆಲಸ ಮಾಡಿರಿ, ನಾವು 2-3 ವರ್ಷದಾಗ ಏನು ಕೆಲಸ ಮಾಡ್ತೀವಿ ಅದು ಡಿಬೇಟ್ ಮಾಡೋಣ ಪಬ್ಲಿಕಲ್ಲಿ ಅಂತ ಹೇಳ್ತಾ ಇದ್ದೇನೆ. ಅವ್ರು ಬರೀ ನೀವು ಕ್ರಿಟಿಸೈಸ್ ಮಾಡಲಿಕ್ಕೆ ನೀವು ಕ್ರಿಟಿಸೈಸ್ ಮಾಡಬಾರ್ದು, ವಸ್ತುಸ್ಥಿತಿ ತಿಳ್ಕೊಳ್ಬೇಕು. ಇವತ್ತು ಒಂದು 5-6 ಕೆಲಸ ಇಂಥ ಕೆಲಸ ಆಗಿದೆ ಎಂದು ಮಾಡಲಾರ್ದ ಕೆಲಸಗಳಾಗಿವೆ. ನೀವಿದ್ದಾಗ MSKML ಬಂದಾಗ್ಯದ. ನಾವಿದ್ದಾಗ ಇವತ್ತು 1 ಲಕ್ಷ ಜನ ನೌಕರಿ ಕೊಡುವಂಥ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಮಾಡೀವಿ. ನೀವಿದ್ದಾಗ ACC ಶಾಬಾದ್ ಬಂದಾಯಿತು, ನೀವಿದ್ದಾಗ ABL ಬಂದಾಯಿತು, ನೀವಿದ್ದಾಗ CCI ಸೇಡಮ್ ಬಂದಾಯಿತು. ಅದ್ರ ಬಗ್ಗೆ ವಿಚಾರ ಮಾಡಲ್ಲ ನಾವು. ಈಗ ಇದ್ರ ಬಗ್ಗೆ ಜಾಸ್ತಿ ರಾಜಕೀಯ ಮಾಡ್ಲಿಕ್ಕೆ ಹೋಗಲ್ಲ. ನಾವು ಕೆಲಸ ಮಾಡಿ ಕೆಲಸದ ಮುಖಾಂತರ ಜನರ ಮನಸ್ಸು ಗೆದ್ದು ನಾವು ಗೆದ್ದಿತೀವಿ. ಡಾಕ್ಟರ್ ಉಮೇಶ್ ಜಾಧವ್ ಅಭಿವೃದ್ಧಿ ವಿಷಯದಲ್ಲಿ ಯಾವುದೇ ರೀತಿಯ ಒಂದು ಚರ್ಚೆಗೆ ಬಹಿರಂಗ ಚರ್ಚೆಗೆ ಸ್ವತಃ ನಾನು ಆಹ್ವಾನ ಮಾಡ್ತೀನಿ, ಬನ್ನಿ. ಅದು ಕ್ಯಾಮ್ರಾ ಪರ್ಸನ್ ಸಂಗಮೇಶ್ ಜೊತೆ ಅಕ್ರಮ್ ಪಾಷಾ ಮೊಮಿನ್, ಆನ್ ಸ್ಪಾಟ್ ನ್ಯೂಸ್, ಕಲಬುರಗಿ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.